ಸರ್ ಅದೇ ಕೊನೆಯದಾಗಿ ಈಗ ಸದ್ಯಕ್ಕೆ ಈ ಥರದ್ದು ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಒಬ್ಬ ಸ್ಟಾರ್ ನಟ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರೋರು, ಇದೊಂದು ಸಣ್ಣ ಮಿಸ್ಟೇಕ್ ಆಗಬಾರ್ದಿತ್ತೇನೋ ಅಂತ ಅನ್ಸುತ್ತೆ. 100% ಆಗಬಾರ್ದು ಅನ್ನೋದು ನಿಜ ಮೇಡಮ್. ಏನಾಗಿದೆ ಅಂತ ಹೇಳೋಕ್ಕೆ ಇಲ್ಲಿ ಸಣ್ಣ ಮಿಸ್ಟೇಕ್ ಏನಾಗಿದೆ ಅಂದರೆ, ಇವ್ರು ಹೇಳಿರ್ಬೋದೇನೋ, ನೋಡಪ್ಪ ಅವ್ರ ಹುಡುಗರಿಗೆ ಯಾರಿಗೋ ನಾಗರಾಜ್ನಿಗೋ ಇನ್ನೊಬ್ಬನಿಗೆ ಹೇಳಿರ್ಬೋದು, ನೋಡೋ ಯಾರೋ ಈ ಥರ ಮಾಡ್ತಾಯಿದ್ದಾರೆ, ಅವನನ್ನು ತಿಳ್ಕೊಳ್ಳಿ ಅಂತ ಹೇಳಿರ್ತಾರೆ. ಇವ್ರೇನು ಮಾಡಿರ್ತಾರೆ, ನಾವೆಲ್ಲ ಸೇರಿ ಇವ್ನಿಗೆ ಹೊಡೆದು ಬಡ್ದು ಮಾಡಿಬಿಟ್ರೆ ನಾವು ಹೀರೋ ಆಗಿಬಿಡ್ತೀವಿ, ದರ್ಶನ್ ಸರ್ ಹತ್ರ ಆಗ್ಬಿಡ್ತೀವಿ, ನಾವು ಇದನ್ನು ಮಾಡಿದ್ಮೇಲೆ ಯಾರೋ ಸಾಯಿಸ್ಬೇಕು ಅನ್ನೋ ಮೂಡಲ್ಲಿ ಅವ್ರನ್ನೇನು ಹೊಡೆದಿರಲ್ಲ. ಬಟ್ ಇವ್ರು ಮಾಡೋ ಅತಿರೇಕೆಯಿಂದ ಆಗಿರುತ್ತೆ. ಇದರಲ್ಲಿ ದರ್ಶನ್ ಸರ್ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ, ಏನಿಲ್ಲ ಏನು ಅನ್ನೋದು ನಡೀತಾರೆ. ಇನ್ವೆಸ್ಟಿಗೇಷನ್ ಮೇಲೆ ನಾವು ಮುಂದೆ ತೀರ್ಮಾನ ತಗೋಬೇಕು. ಆಮೇಲೆ ಒಂದು ಗಾದೆನೇ ಇದೆಯಲ್ಲ, ಈ ನೀವು ಇದು ಈಚಿಲ್ದ ಮನೆಗಡೆ ಕೆಳಗಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರೂ ಎಂಡ ಕುಡ್ದು ಅನ್ನೋದೇ ಬರುತ್ತೆ. ಆಮೇಲೆ ಒಂದು ಪ್ರಾಬ್ಲಮ್ಸ್ ಆದಾಗ ಒಬ್ಬರ ಮೇಲೆ ಒಬ್ರು ಕಲ್ಲು ಹಾಕೋದು ಅದು ಗ್ಯಾರಂಟಿ. ಇವಾಗ ಎಷ್ಟೇ 1000 ಜನಕ್ಕೆ ಒಳ್ಳೇದು ಮಾಡಿರಲಿ, ಕೆಟ್ಟದ್ದು ಒಂದು ಸಣ್ಣದು ಮಾಡಿದ ತಕ್ಷಣ ಅದು ಮೈನಸ್ ಆಗೇ ಆಗುತ್ತೆ ಅಲ್ವಾ. ಎಷ್ಟೇ ನೀವು ಒಳ್ಳೇದು ಮಾಡಿರಿ ಮೈನಸ್ ಆಗ್ತಾರೆ. ಅದಕ್ಕೆ ನಾವು ಒಳ್ಳೇದು ಮಾಡೋ ಟೈಮಲ್ಲೂ ತುಂಬ ಯೋಚನೆ ಮಾಡಿ ಹೆಜ್ಜೆಗಳನ್ನ ಇಡಬೇಕು. ಥ್ಯಾಂಕ್ ಯು ಸರ್. ಇನ್ನೊಂದು ನನ್ನ ರಿಕ್ವೆಸ್ಟ್, ದರ್ಶನ್ ಅಭಿಮಾನಿಗಳಿಗೆ ನಂದೊಂದು ರಿಕ್ವೆಸ್ಟು, ದಯವಿಟ್ಟು ನೀವು ಯಾವುದೇ ಆವೇಶಕ್ಕೆ ಒಳಗಾಗದೆ ಚಾನಲ್ಗಳ ಬಗ್ಗೆ ನೆಗೆಟಿವ್ ಆಗಲಿ, ಬೇರೆ ನಿರ್ಮಾಪಕರ ಬಗ್ಗೆ ಆಗಲಿ, ಆರ್ಟಿಸ್ಟ್ ಬಗ್ಗೆ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾರ ಬಗ್ಗೆನೂ ನೀವು ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡಬೇಡಿ. ನೀವುಗಳು ಈ ಥರ ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಮುಂದಿನ ದಿನಗಳಲ್ಲಿ ದರ್ಶನ್ ಸಾರನ್ನ ಒಂದು ಬೇಲ್ ವಿಷಯನೇ ಆಗ್ಬೋದು, ಕೇಸು ವಿಷಯನೇ ಆಗ್ಬೋದು, ಮಾತಾಡೋಕ್ಕೆ ಬೇರೆ ಬೇರೆ ಥರ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ಕೊಳಂಗಾಗುತ್ತೆ. ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ, ಅವ್ರು ಏನಾದರೂ ಒಳ್ಳೇದು ಮಾಡಿದ್ದಾರೆ, ನಿಮಗೂ ಅವ್ರ ಬಗ್ಗೆ ಒಳ್ಳೇದು ಮಾಡಬೇಕು ಅಂತಿದ್ದರೆ ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳಿ, ದಯವಿಟ್ಟು ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ. ನಿಮ್ಮನ್ನು ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.